ಅಬ್ಬಬ್ಬಬ್ಬಬ್ಬ ಗೌಡ್ರೆ ಭಾರಿ ಐತ್ ಬಿಡ್ರಿ ಇದು. ಇದಕ್ಕೆ ಏನಂತಾರಲ್ರಿ, ₹1 ರೊಕ್ಕ ಹಾಕಿ ಫೋನ್ ಹಚ್ಚೋದಲ್ರಿ? ಕಾಯಿನ್ ಬಾಕ್ಸ್ ಅಂತಾರ್ರಿ ಗಿರ್ಜಕ್ಕರ. ನೋಡ್ರಿ, ₹1 ಚಿಲ್ಲರ್ ಇತ್ತಂದ್ ಹಾಕಿ ನಂಬರ್ ಹೊಡೆದು ಮಾತಾಡುದು. ರೊಕ್ಕ ಮ್ಯಾಗ ಹಾಕುತ್ಲ ತಳಗ್ ಬಿದ್ದಿದ್ದ ಟಳಕ್ ಅಂತ ಸೌಂಡ್ ಆಕತ್ರಿ. ನೋಡ್ರಿ ಏನೇನ್ ಬಂದಾವ್. ನನ್ ಕಡೆ ₹1 ಚಿಲ್ಲರು ಇರ್ತಾವ್ರಿ. ಹಂಗ್ ನಿಮ್ ಕಡೆ ಏನಾರ ₹10 ನೋಟ್ ಇತ್ತಂದ್ರ ತಂದ ಒಂದೊಂದ್ರು 10 ಗಟ್ಟಿ ಇಸ್ಕೊಂಡ್ ಹೋಗ್ರಿ. ಇಸ್ಕೊಂಡ್ ಫೋನ್ ಹಚ್ಚ್ರಿ. ಇದು ₹1 ರೊಕ್ಕ ಹಾಕ್ಬಿಟ್ರೆ ಎಷ್ಟು ತರ ಮಾತಾಡ್ಬೋದನ್ರಿ? ₹1 ರೊಕ್ಕ ಹಾಕಿದ್ರ 1 ನಿಮಿಷ ಮಾತಾಡುದ್ರಿ ಗಿರ್ಜಕ್ಕರ. ₹2 ರೊಕ್ಕ ಹಾಕಿದ್ರ 2 ನಿಮಿಷ ಮಾತಾಡುದು. ಒಟ್ಟ 1 ನಿಮಿಷ ಟೈಮ್ ಇರ್ತತಿ. ಏಯಪ್ಪ ಅದ್ ಹೆಂಗ್ ಮಾತಾಡುದ್ರಿ ಗೌಡ್ರ? ಅಲ್ಲ ಹಂಗಾರ ಊಟ ತಿಂಡಿ ಆತ ನಾಷ್ಟ ಆತ ನೀನೆ ಬರ್ತೀನಿ ಯಾವಾಗ ಹೋಗ್ತೀನಿ ಹಂಗ ನಾನು ಹಿಂಗ ಅಂತ ಮಾತಾಡ್ಬಿಡುದನಿ ಹಂಗ? ಅದ್ ಹೆಂಗ್ರಿ? ಬರ್ತೀನ? ಬಂದೇನ. ಈಗ ಬಾಳೆ ಏನಾರ ಅಗದಿ ತುರ್ತು ಕೇಳೋದಿದ್ದಾಗ ಫೋನ್ ಹಚ್ತಾರ್ರಿ ಯಾರಾದ್ರೂ. ಬೇಕಂದ್ರ ₹10 ಆಗು ಮಟನೂ ಹಾಕುದು ಮಾತಾಡುದು ಮಾಡ್ಬೇಕ್ರಿ. ಏನ್ ಮಾಡಕತಿ? ಹೌದ್, ಮತ್ತೆ ನಮಗೂ ದುಡಿಮಿಗೆ ಒಂದ್ ಬೇಕಲ್ಲ, ಅದಕ್ಕೆ ಕಾಯಿನ್ ಬಾಕ್ಸ್ ಹಾಕಿಸ್ಬಿಟ್ಟೇವಿ ಇಲ್ಲಿ. ಯಾರು ಊರಾನವ್ರು ಬೇಕಾದ್ರೆ ಫೋನ್ ಹಚ್ಚ್ರಿ, ರೊಕ್ಕ ಹಾಕೋದು ಮಾತಾಡೋದು. ಆಮೇಲೆ ಹೌದಾ, ಈಗ ಹಂಗಾರ ಗೌಡ್ಸಣಿ ಈಗ ₹1 ರೊಕ್ಕ ಹಾಕಿದ್ವಿ ಅಂತ ತಿಕ್ಕೋರಿ, ಫೋನ್ ಹಚ್ಚಿದ್ವಿ ಅಂತ ತಿಕ್ಕೋರಿ, ಅವ್ರು ಫೋನ್ ಎಬ್ಸ್ಲಿಲ್ಲ ಅಂದ್ರೆ ನಮ್ದು ₹1 ಹೋತಿಲ್ಲ. ಇಲ್ಲ, ಈಗ ಫೋನ್ ಹಿಂಗ್ ರೊಕ್ಕ ಹಾಕಿ ಮ್ಯಾಗ ಇಲ್ಲೇ ರೊಕ್ಕ ಹಾಕೋದು ಕುಡ್ಕಿ ಹುಂಡಿಗೆ ಇರ್ತತಲ್ಲ ಉದ್ದನ ಬಾಣ ಅಂತ ಒಂದ್ ಇರ್ತತಿ. ಅದ್ರಾಗ ರೊಕ್ಕ ಹಾಕಿ ಫೋನ್ ನಂಬರ್ ಹೊಡೆದು ನೀ ಫೋನ್ ಹಚ್ಚಿದೆ ಅಂತ ಇಟ್ಕೋ, ಅವ್ರು ಎಬ್ಸ್ಲಿಲ್ಲ ಅಂತ ಇಟ್ಕೋ, ನೀವು ವಾಪಸ್ ಈ ಕೈಯಾನ್ ಫೋನ್ ಹಿಂಗಿಟ್ಟಿ ಅಂದ್ರೆ ₹1 ರೊಕ್ಕ ತಳಗ್ ಬೀಳ್ತತಿ. ಹಂಗಾಗಿ ನಿಂಗೆ ರೊಕ್ಕ ಸಿಗ್ತತಿ. ಎಲ್ಲಿ ಹೋಗುದಿಲ್ಲ ರೊಕ್ಕ, ₹1 ಏನಾಗುದಿಲ್ಲ. ಅದ ನೀನು ಅವ್ರು ಎಬ್ಸಿದ್ರಂದ್ರೆ ಟಳಕ್ ಅಂತೇಳಿ ಅಲ್ಲೇ ಒಳಗೆ ಒಂದು ಡಬ್ಬಿ ಇಟ್ಟಿರ್ತೀವಿ, ಅವ್ರದ್ದೇ ಇರ್ತತಿ, ಆ ಡಬ್ಬ್ಯಾಗ ಬೀಳ್ತತಿ. ಭಾರಿ ಆಗ್ತಿಲ್ ಬಿಡು ಮನುಷ್ಯ ತೇಲಿ ಅಂದ್ರೆ ತೇಲಿ. ರೊಕ್ಕ ಫೋನ್ ಎಬ್ಸಿದ್ರ ಅವ್ರ ಡಬ್ಬ್ಯಾಗ ಬೀಳ್ತತಿ, ಇಲ್ಲ ಅಂದ್ರೆ ಹೊಳೆ ಬಂದು ನಮ್ಮ ಕಡೆನ ಬೀಳ್ತತಿ. ಹ್ಞೂ ಮತ್ತೆ ಹಿಂಗೆ ಮಾಡಿ ಎಲ್ಲ ರೊಕ್ಕ ದುಡಿದೆ. ಈಗ ನಮಗೂ ಗೊತ್ತಾಕಿದ್ದಿಲ್ಲಿದೆ. ಮೊನ್ನೆ ಪ್ಯಾಟಿಗೆ ಹೋಗಿದ್ನಿ. ಆ ಪ್ಯಾಟ್ಯಾಗ ಅಂಗಡಿ ಪ್ರತಿ ಒಂದೊಂದು ಬಾಗಿಲಿಗೂ ಇಂಥದೊಂದೊಂದು ಫೋನ್, ಪ್ರತಿ ಒಂದೊಂದು ಬಾಗಿಲಿಗೂ ಇಂಥದೊಂದು ಫೋನ್. ಅವಾಗ ನೋಡಿ ಲೆಕ್ಕರದು ಇವ್ರಿಗೆ ಹೇಳಿ ತರಿಸಿ ಹಾಕ್ಸೇನಿ. ಅಷ್ಟ ಅಲ್ರಿ, ನಮ್ ಪ್ಯಾಟ್ಯಾಗ ಒಂದ್ ಅಂಗಡಿ ಐತಲ್ಲ, ಅಲ್ಲಿ ಪ್ಯಾಟ್ಯಾಗ ಬೆಂಡು ಬತ್ತಾಸ್ ಅಂಗಡಿ ಬಾಗ್ಲಕ್ ಒಂದ್ ಹಾಕ್ಸೇನಿ, ಇಲ್ಲಿ ಮನಿ ಬಾಗ್ಲಕ್ ಒಂದ್ ಹಾಕ್ಸೇನಿ. ಊರಾನವ್ರು ಇಲ್ಲಿ ಫೋನ್ ಹಚ್ತಾರ, ಬಸ್ ಸ್ಟ್ಯಾಂಡ್ನಾಗ ಹೋಗೋ ಬರೋ ಬಸ್ನವರು ಟಮ್ ಗಾಡಿಯರು ಎಲ್ಲರೂ ಅಲ್ಲಿ ಫೋನ್ ಹಚ್ತಾರ. ಚಲೋ ಬಿಡ್ರಿ ಗೌಡ್ರ, ಮಂತ್ಯಾನ್ ಬಗ್ಗೆ ಕಾಳಜಿ ತಗೊಂಡ. ಹೌದಾ, ನಂಗೆ ಇಂಥವೆಲ್ಲ ಮಾಡ್ತೀರಿ. ನಮ್ಮ ಗಂಡುಗಳು ಅದಾವ, ಅವೆಲ್ಲಿ ಮಾಡಿ ಬರ್ಲಿ ಬಿದ್ದಾವು ಅಂದಂಗ ಇದಕ್ಕೆ ಹೋಗ್ಲಿಲ್ಲನ ಶಾಂತಕ್ಕನ ಕುಟೆ? ಇಲ್ಲವೇ, ಎಲ್ಲಿ ಹೋಗಿ ಬೇರೆ ಏನಕ್ಕಾರ ಅಲ್ಲಿ ಬೇ ಗೌಡ್ಸಣಿ ಹೋಗ್ಬೇಕಂತ ಅಂದಿವ. ಈಕೆದಾಳಲ್ಲಿಕ್ಕೆ ಶಾಂತಕ್ಕ ಸೀರೆ ಉಟ್ಕೋ ಬಾ ಹೋಗ ಅಂದ್ಲು ಬಿಡು. ಪಾರಕ್ ಹೋದ್ಲು. ಮತ್ತೆ ನನಗೆ ಹೋಗ್ಬೇಕಂತ ಎಷ್ಟು ಅನ್ಕೊಂಡಿ, ಪಾರಕ್ ಒಲ್ಲೆಂದಕ್ಕೆ ಹೋದ್ಲು. ನಾ ಹೋಗ್ಬೇಕಂದಕ್ಕೆ ಬಿಟ್ಟು ನೋಡು. ಇದು ನನ್ನ ಗಂಡ ಐತಲ್ವ, ನಾ ಬರ್ತೇನೆ ಮಧ್ಯಾಹ್ನ ಮ್ಯಾಗ. ನನ್ನ ಕೆಲಸ ಬೇಕಾದಟ್ಟದಾವು, ನಾ ಅಲ್ಲಿ ಹೋಗ್ಬೇಕು, ನಾನು ಅರ್ಬಿ ಸ್ವಚ್ಛ ಆಗ್ಬೇಕು, ಹುಡುಗ ಬರ್ತೈತಿ. ನೀ ಇವತ್ತಿನ ಬಿಟ್ಕೊಟ್ಟು ಹೋಗಿ ಅಲ್ಲಿ ಕುಂತ್ರೆ ನಡೆಯಂಗಿಲ್ಲ. ಹಂಗ ಹಿಂಗೆ ಅಂತ ಒದ್ರಾಕ್ ನಿಂದಿರ್ತಾ ಹಾಳಾಗೋಲ್ ಬಿಡತ್ತಾಗಂತೇಳಿ ನಾವಲ್ಲ ಶಾಂತಕ್ಕ ನೀವು ಹೋಗಿ ಬಾ ಅಂದೆ. ಅವ್ರು ಏನು ಜೋರು ಮಾಡಕತ್ತಿಲ್ಲ, ಸಂಕ್ಷಿಪ್ತ ಮಾಡಕತ್ತಾರ, ಅದಕ್ಕೆ ಸುಮ್ಮನಾದೆ. ಹೌದನ, ಆಗ್ಲಿ ಬಿಡವ, ಎತ್ತಾಗ ಚಲೋ ಇರ್ಲಿ. ಅಯ್ಯೋ, ಎತ್ತಾಗ ಚಲೋ ಇರ್ಲಿ ಅಂತ ಹೇಳ್ಬಿ. ಕೇಳಲ್ಲ ಪ್ರೇಮಕ್ಕನ್ನ. ಪ್ರೇಮಕ್ಕ, ಇವತ್ತು ನೀನ ನೋಡಿದಿಲ್ಲ ಕಸ್ತೂರಿ ಅದು ರತ್ತಿ ಏನು ಕೊಟ್ಲಿ ಇವತ್ತು? ಯವ್ವ ಹೌದಾ ಯವ್ವ, ನಮ್ದು ಅಷ್ಟು ಕೂರ್ಗಟ್ಲೆ ಆಸ್ತಿ ಕೊಳಾಕತ್ರು. ಇವತ್ತಿನರಿಗೆ ಒಂದು ನೂಲೆಳೆ ಏನೂ ಕಾಣಂಗಿಲ್ಲ. ನೋಡ್ದೇನೋ ಇದ್ದಿದ್ವು ನಮ್ಮ ಅತ್ತಿ ಕೈಯಾಗ ಕೊಳ್ಳಾಗ ಹಾಕಿ ಬರೆಗೊಳ್ಳ ಅಡ್ಡಾಡಕತ್ತೇವೆ. ಕರೆ ತಾಳಿ ಒಂದು ಹಾಕ್ಕೊಂಡು. ಯವ್ವ ಬಂಗಾರದ್ದು 18 ತೊಲಿ ಐತೆ ಅಂತ. ನಡಪಟ್ಟಿ ಹಾಕಿದ್ಲು ಸೊಸಿಗೆ. ಗಂಡ ಮೊಮ್ಮಗನ ಹಡದು ಕೊಟ್ಟಿವ ಅಂಥೇಳಿ. ಆಮ್ಯಾಗ ಅದು ಎಷ್ಟು ತೊಲಿ ಐತೆ ಅಂತವ, ನನಗೆ ಲೆಕ್ಕರ್ದಿಲ್ಲ. ಒಂದು 8 ತೊಲಿನ ಎಷ್ಟ ಅಂದ್ರಲ್ಲ ಅವ್ರ ಅತ್ತಿಯರ. ಅಷ್ಟು ಚಲೋದು ಕಾಸಿನ ಸರ ಕಂಡಬಟ್ಟಿ ಬಂಗಾರ ಕೊಟ್ರು. ಹೌದಾ, ಮನ್ಯಾಗ ಅತ್ತಿ ಕರ್ಯಾಕತ್ತಾಳಲ್ಲಿ. ನೀ ಇಲ್ಲಿ ಬಂದು ನಿಂತಿಯಲ್ಲ, ಕೆಲಸ ಬೇಕಾದಷ್ಟು ಐತೆ ಅಂತ. ಬರ್ತೇನೆ ನಡಿ ಅಯ್ಯವ್ವ, ಬರ್ತೇನೆ ನಡಿ. ನೀನು ಸೊಸಿ ಆದ್ರೆ ನಿನ್ನೊಂಥರನ ನೋಡ್ಕೊಂತಾಳ, ನಮ್ಮ ಅತ್ತಿ ನನ್ನೊಂಥರನ ನೋಡ್ಕೊಂತಾಳ. ನೀ ನೋಡಿ ಹೆಂಗದಿ, ನಾ ನೋಡಿ ಹೆಂಗದೇನಿ. ಯವ್ವ ನನ್ನ ಕರ್ಮ ಈ ಮನೆಗೆ ಬಂದನ್ ನಾನು. ಹೇಳೇನ ಅತ್ತಿಯರ ಮುಂದೆ? ಯವ್ವ ಹೇಳ್ಬೇಡವ, ನಿನ್ನ ಕಾಲು ಬೀಳ್ತೀನಿ. ಏನು ಹೇಳ್ಬೇಡ, ಏನೋ ಹೊಟ್ಟೆ ಅನ್ಸಂಗ್ಟ ತಡಿಲಾರ್ದ ಅನ್ನಿ ಒಂದು ಮಾತು. ಹಂಗಾರ ದೌಡ್ ಬಾ, ಕೆಲಸ ಬೇಕಾದಟ್ಟದಾವು. ನಾನು ಮಾಡ್ತಿರ್ತೇನೆ, ನೀನು ಬಾ. ಹೊಲಕ್ಕೆ ಹೋಗ್ಬೇಕಂತ ನೀನು, ನಾ ಮನ್ಯಾಗ ಅಡಿಗೆ ಮಾಡ್ಬೇಕಂತ. ಅಯ್ಯೋ ದೇವ್ರೆ, ದೇವ್ರ ಹಣೆ ಬಾರ್ ಬರಿತೀನಿ ಅಂತೇಳಿ ಸಟಿಗೆವ್ವ ನಂದು ಬರ್ದಾಳ. ಅಯ್ಯೋ ದೇವ್ರೆ, ಅದು ಏನಂತ ಬರಲ್ಲ. ಏನು ಪುಣ್ಯಾತ್ಗೀತಿ ಬರಿಲಂಗಿದ್ದಿದ್ರೆ ಎಟ್ಟ ಬೇಸಿತ್ತು, ತಿಳ್ದಂಗೆ ಮಾಡ್ಕೊಂಡು ಹೋಗಿದ್ದೆ ಅತ್ತಾಗ. ಹಿಂಗೇ ಆಗ್ಬೇಕಂತ ಬರೆದು ಬಿಟ್ಟಾಳ ಕಾಂತತಿ. ಹಂಗಾಗಕತ್ತ ನೋಡೋದು. ಯಾಕ್ರಿ ಏನಾತು? ಏನಾತ ಇವ? ಈ ಕೆದಾಳಲಿಕ್ಕಿ ನನಗಿನ್ ಸಣ್ಣಕ್ಕಿ, 3ನೇದಕ್ಕಿ, ನಾನು 2ನೇದಕ್ಕಿ. ನನಗಿನ್ ದೊಡ್ಡ ಕೆದಾಳವ. ಅದ್ರದಂತರೂ ಗೋಳ ನೋಡಬಾರ್ದು ಬಿಡು. ಈಕಿನವ 3ನೇದಕ್ಕಿ. ಇವ್ರಪ್ಪಂದು ಜಕ್ಕ ಕೂರಿಗಟ್ಲೆ ಆಸ್ತಿ ಐತಿ. ನಮ್ಮಪ್ಪಂದು ಎಲ್ಲೈತಿ? ನಾವು 5 ಮಂದಿ ಹೆಣ್ಮಕ್ಳು. ಆಕಿ ದೊಡ್ಡಕ್ಕಿ ಪಾಪ, ಅವು 4 ಮಂದಿ ಹೆಣ್ಮಕ್ಳು. ಈಕಿ 3ನೇದಕ್ಕಿ ಪುಣ್ಯಾತ್ಗಿತ್ತಿ ಬೇಕೀಕಿ. ಇನ್ನೊಂದು ಇದ್ರ ಈಕಿ ಬೆನ್ನ ಮ್ಯಾಗ ಒಬ್ಬ ಗಂಡ ಮಗೇನ ಅದಾನಂತ. ಈಕಿಗೆ ಈಡಾಗಿ ಕೊಟ್ಟಾರವ ಎಲ್ಲ ಬಂಗಾರ ವರದಕ್ಷಿಣೆ ಅದು ಇದು ಜಗ್ಗ ಕೊಟ್ಟಾರ. ನಮ್ಮತ್ತಿಗೆ ರೊಕ್ಕ ಇದ್ದಾರನ ಒಂಥರ ನೋಡ್ತಾಳ, ರೊಕ್ಕ ಇಲ್ದಾರನ ಒಂಥರ ನೋಡ್ತಾಳ. ಏನಾರ ಸಿಟ್ಟಿಗೆ ಜಗಳ ಮಾಡಿಯಾ ತವ್ರ ಮನೆಗೆ ಹೋರಿ ಅಂತಾಳ. ನಮ್ಮ ಗಂಡುಗಳ ಅತ್ತಿ ಮಾತ ಕೇಳ್ತಾವು. ತವ್ರ ಮನೆಗೆ ಹೋರಿ ಅಂದ್ರೆ ಹೋಗಿ ಮಾಡ್ಲಿ. 4 ಮಂದಿ ಹೆಣ್ಮಕ್ಳು, 5 ಮಂದಿ ಹೆಣ್ಮಕ್ಳು ನಾವು. ಅದ್ರಾಗ 2 ಆಗೈತಿ, ಇನ್ನು 3 ಮಂದಿದು ಹಾಕ್ಬೇಕು. ಹೋಗಿ ಕುಂತಿ ಮಾಡ್ಲಲ್ಲೇ.
ಹೌದಿಲ್ಲ? ಹಾಗಾಗಿ ಅಲ್ಲಿನೂ ಹೋಗಕ್ಕೆ ಆಗವಲ್ತ. ಅದ್ರಾಗ ನಮ್ಮಪ್ಪ ಸೇರುದಿಲ್ಲ. ಗಂಡನ ಮನೆ ಬಿಟ್ಟು ಬಂದಿ ಅಂದ್ರೆ ಅಲ್ಲೇ ಎಲ್ಲಾರು ಶೆಟಿ ಮನೆಗೆ ಬರ್ಬೇಡ ಅಂತಾನ. ಹಂಗಾಗಿ ಸುಮ್ಮನೆ ಆಗೋದು. ಇವ ಕಾಲಾನ್ ಕಸ ನೋಡ್ದಂಗೆ ನೋಡ್ತಾರೆ. ನಮ್ಮತ್ತಿ ಅಡಿಗೆ ಮಾಡಂದ್ರೆ ನಾ ಮಾಡ್ಬೇಕು, ಮತ್ತು ಹೊಲಕ್ಕೆ ಓಡ್ಬೇಕು. ಈಗ ನೋಡಿದೇನೆ ಆಕಿ ಕೊಳ್ಳಾಗ ಎಂಥ ದೊಡ್ಡದು ದಾಗಿನ ಹಾಕೊಂಡಾಳ ಸರ. ಯವ್ವ ನಮಗೆಲ್ಲಿ ಇದ್ದಿದ್ದು ಬೋರ್ಮಾಳ ಸರ ಬೆಟ್ಟಿ ಆಗ್ವಲ್ತು ಅರಿಗಿಂದದು. ನಮ್ಮ ಬಾಳೆ ಹಿಂಗಾಗೈತಿ. ಪಾಪ ಕಸ್ತೂರಿ ಒಂದ ಹೆಣ್ಮಗಳು ಪುಣ್ಯಾತಿಗಿತ್ತಿ ಬಡವ್ರ ಮನೆಯಿಂದ ತೊಗೊಂಡೋಗಿ ಅಷ್ಟು ಚಲೋ ನೋಡ್ಕೊಂತಾರ ನೋಡ. ಇದ್ದಂತಾರ ಅವ್ರು ತುಂಬಿದ ಕೂಡ ತುಳ್ಕಂಗಿಲ್ಲ ಅಂತಾರಲ್ಲ. ಇದಕ್ಕೆ ಹೇಳೋದು. ಇದಾವಲ್ಲ ಇವು ನಮ್ಮ ಅತ್ತಿ ಅಂತಾವು ನಡಂತ್ರ ಬಂದಿದ್ವಿ. ಇವು ಮಾರಿ ಮಣ್ಣ ಗಡಗಲಿ. ನಮ್ಮ ಅತ್ತಿ ಅಂದ ಸಾಯ್ತಾಳಲ್ಲ ಅಂದ ನೆಮ್ಮದಿ ನೋಡ್ ನನಗೆ. ಯಾವಾಗ ಎಲ್ಲರ ಬಿದ್ದು ಸೆಟಿಬಾರ್ದನ ಅಂತ ನಾ ಅಂತರು. ಯವ್ವ ನನಗೂ ಸಮ ಪಾಲ್ ಬೇಕು. ಎದ್ರಾಗ ಪಾಲ್ ಬೇಕು? ಎದ್ರಾಗ ಅಂತ ಕೇಳ್ತಿಲ್ಲವ? ನಾನು ನಿನ್ನ ಮಗಳಲ್ಲನ? ಈಗ ಅಣ್ಣಗ ಈ ಮನಿ ಅವಲ ಇಷ್ಟೆಲ್ಲ ಆಸ್ತಿ ಇಟ್ಟಿರಿ, ನನಗೇನು ಕೊಟ್ರಿ? ನನಗೂ ಬೇಕು ಪಾಲು. ನಾನು ಬೇಕಾದಂಗೆಲ್ಲ ಇರ್ಬೇಕಲ್ಲ ಯವ್ವ. ನನಗೂ ಆಸ್ತಿ ಒಳಗೆ ಸಮ ಪಾಲ್ ಬೇಕಷ್ಟೇ. ಇರೋದಿಬ್ರು ಮಕ್ಕಳಿಲ್ಲ, ಒಬ್ಬಂಗ ಹಂಗ ಒಬ್ಬಕಿಗೆ ಇಷ್ಟು ಮಾಡಕ್ ಹೋಗ್ಬೇಡ್ರಿ. ಇಬ್ರಿಗೂ ಸಮಾನಾಗಿ ಪಾಲ್ ಮಾಡ್ರಿ, ನಾವು ಹಂಚ್ಕೊಂತೇವಿ. ಹೆಂಗಂದಿ? ನಾವು ಪಾಲ್ ಮಾಡಿ ನೀನೇನು ಹಂಚ್ಕೊಳ್ಳೋದು ಮತ್ತೆ? ಏನಗೋ? ನಿಮ್ಮ ಮಗಳಿಗೆ ಆಸ್ತಿ ಒಳಗೆ ಸಮ ಪಾಲ್ ಬೇಕಂತ ನೋಡ್ರಿ. ಮಾತಾಡ ಮಾತು ನೋಡ್ರಿ. ನೋಡವ ಬರೇ ಹಿಂಗ ಅಂತಿ. ಸಮ ಪಾಲ್ ಕೇಳೋದ್ರ ತಪ್ಪೇನೈತಿ? ನನಗ್ ಬೇಡನ ಹಂಗಾರ? ಎಲ್ಲ ಅಣ್ಣಗೆ ಇಟ್ಬಿಡ್ರಿ. ನಿನಗೂ ಕೊಟ್ಟೈತಲ್ಲ. ಏನ್ ಕೊಟ್ಟೈತಪ್ಪ ನನಗ? ಎಲ್ಲ ಆಸ್ತಿನೂ ನೀನೇ ಇಟ್ಕೊಂಡಿ ಪೂರ್ತಿ ಅಷ್ಟೂನು. ಏನ ಕೊಟ್ಟಂಗ ನಾಟಕ ಮಾಡ್ತೀರನ? ಏನ್ ಅದೊಂದಿಟ್ಟು ಬಂಗಾರ ಬೆಳ್ಳಿ ಕೊಟ್ಬಿಟ್ರೆ ಆಗಿ ಹೋತನ? ಉಳಿದಿದ್ದೆಲ್ಲ ಆಸ್ತಿ ನಿನ್ ಕಡೆನೇ ಐತಿ. ನನಗೆ ಏನ್ ಕೊಟ್ಟಿ? ಹೇಳು, ನನಗೆ ಏನ್ ಕೊಟ್ಟಿ? ನಿನ್ ಕಡೆನೇ ಇರೋದೆಲ್ಲ ಆಸ್ತಿನೂ. ಅಪ್ಪ ಅವನು ಅಷ್ಟು ಆಸ್ತಿ ನಿನಗ ಮಾಡ್ಬೇಕಂತ ಅವ್ರು ಕಾಯಕತ್ತಾರ. ನಾ ಕೇಳತ್ಲೆ ಅವ್ರಿಗೆ ಸಿಟ್ಟು ಬರ್ತತಿ. ಹೋಗಿ ಹೆಂಡತಿಗೆ ಅಂತಾದ್ ಬೇಕು, ಮಗಳಿಗೆ ಇಂತಾದ್ ಬೇಕು ಅಂತೇಳಿ ಹೆಂಗ್ ತರ್ತಿ ನೋಡು ಮಗ್ಗ. ಮತ್ತೆ ನನ್ ಮಗ್ ನಾ ತರಲಾರ್ದ ಇನ್ನ ನೀ ತರ್ತೀಯ? ಅಲ್ಲ ತಡಿ, ಮಗಾಗ ನನ್ ಮಗ್ ಏನ್ ತಂದೆವ ಅಯ್ಯಾರಂಗಾರ ನೀನು? ಏನ್ ತಂದಿ ಹೇಳು? ಏನು ತಂದಿಲ್ಲ. ಚೈನಾ ನಾವು ಕೊಟ್ಟಿದ್ದನ್ನ ನೀ ಕೊಟ್ಟಿ ಅಂತಂದೇಳಿ ಅವು ಹೇಳಿದ್ಲಲ್ಲೇ. ನೀನು ಅಂದಿ. ನಾನು ಹೋಗ್ಲಿ ಬಿಡು, ಏನ ನಮ್ಮ ತಂಗಿ ಮರ್ಯಾದೆ ಹೋಗ್ಬಾರ್ದು 4 ಮಂದಿಯಾಗ ಅಂತೇಳಿ ನಾನು ಸುಮ್ಮನಾದೆ. ಈಗ ನೀನು ಕರೆ ಹೇಳ ಮನಸ್ಸು ಬಿಟ್ಕೊಂಡು ಇಲ್ಲೇ ನಾವು 4 ಮಂದಿ ಇದೀವಿ. ಏನ್ ತಂದಿ ನೀನು? ಏನೂ ತರಲಿಲ್ಲ ನೀನು. ಸ್ವಾದ್ರತ್ಯಾಗಿ ನನಗೆ ಅದು ಬೇಕು, ನನಗೆ ಇದು ಬೇಕು ಹೆಸರಿಡಾಕಂತ ಕೇಳಿ ಇಸ್ಕೊಂತಿ. ನೀ ಏನ್ ತಂದಿ? ನೀನು ಅದ್ರ ತಕ್ಕ ನಡ್ಕೋಬೇಕಲ್ಲ. ಕಸ್ತೂರಿಗೂ ಗೊತ್ತಿಲ್ಲ ನೀ ಕೊಟ್ಟಿದ್ದಲ್ಲದ ಚೈನಾ ನಾವಾ ಕೊಟ್ಟಿದ್ದಂತೇಳಿ. ನಾ ಹೇಳುದಿಲ್ಲ ಬಿಡು, ನಾನು ಯಾಕೆ ನನ್ನ ಏಂತಿ ಅಂತೇಳಿ ನಾ ಏನು ಬಾಯ್ಬಿಟ್ಟು ಏನು ಹೇಳುದಿಲ್ಲ. ಆದ್ರೆ ನೀ ಮಾಡಿದ್ ಸರಿಯೇನ ಹಂಗಾರ? ಹೇಳ. ಮತ್ತು ನನಗನ್ಸಂಗಿಲ್ಲನ ನನ್ನ ಮಗಳಿಗೆ ನನ್ನ ಮಗ್ ಏನು ತರಲಿಲ್ಲಲ್ಲ ಅಂತೇಳಿ? ಓ, ಇವೆಲ್ಲ ನಿಮಗೆ ನಡೀತಾವು, ಕಂಡು ಬರೋದಿಲ್ಲ ಕಣ್ಣಿಗೆ. ನಾವೇನಾರ ಮಾಡತ್ಲೆ ನಿಮ್ಗೆ ಎದ್ದು ಕಾಣ್ತತಿ. ಕೇಳಾಕ್ ಗಟ್ಟಿದ್ಮೇಲೆ ಕೊಡಾಕು ಗಟ್ಟಿರ್ಬೇಕು. ಓಯ್ ಬಸಪ್ಪ, ಯಾಕ ಹಂಗ್ಯಾಕ್ ಮಾತಾಡಕತ್ತಿ ಈಕಿಗೆ? ಯಪ್ಪ, ಆಕಿ ಮನ್ಸಿಗೆ ನೋವು ಮಾಡ್ಬೇಕಂತ ನಾ ಇಲ್ಲ. ಆಸ್ತಿ ಪಾಲ್ ಕೇಳಾಕತ್ತಾಳಲ್ಲ, ಕೇಳಲಿ. ನಾ ಏನು ನಾ ಕೊಡೋದೇ ಇಲ್ಲ, ನನಗ ಕೊಡ್ರಿ ಅಷ್ಟು ಅಂತ ನಾ ಹೇಳೋದಿಲ್ಲ. ನೀವು ದುಡ್ದಿದ್ದಪ್ಪ ನೋಡ್ರಿ, ನಿಮ್ಗೆ ಯಾರಿಗೆ ಎಷ್ಟು ಕೊಡ್ಬೇಕನ್ನೋದು ನಿಮ್ಗೆ ಗೊತ್ತಿರ್ತತಿ. ತಂದೆ ತಾಯಿಯಾಗಿ ನೀವೇ ಹಂಚ್ರಿ. ನಾ ಏನು ನನಗೆ ಆಕಿ ಕೊಡಬೇಡ ಅಂತ ನಾ ಹೇಳೋದಿಲ್ಲ. ನನಗೇನು ಕೊಟ್ಟೇ ಇಲ್ಲ ಅಂತಾಳಲ್ಲ, ಅದಕ್ಕೆ ಹೇಳ್ತಾ ಇದೀನಿ ಆಕಿಗೆ. ಒಂದು 5 ನಿಮಿಷ ತಡಿಪ, ಆಕಿಗೆ ಆಸ್ತಿ ಕೊಡ್ರಿ. ಆದ್ರೆ ನಾ ಹೇಳೋದನ್ನ ಹೇಳಿ ಮುಗಿಸ್ತಾನೆ. ನನಗೇನು ಕೊಟ್ಟಿಲ್ಲ ಅಂದ್ಯಲ್ಲ ಏನ? ನಿನ್ನ ಗಂಡ ಯಾರಿಗೆ ನಡಕಾಗಿ ಸಾಲ ಕೊಡಿಸಿ ತಾನೂ ಸಾಲ ಮಾಡಿ ಮನಿ ಹರಾಜ್ ಹಾಕಿ ಇದ್ದಿದ್ದು ಹೊಲ ಕಳ್ಕೊಂಡು ಆಸ್ತಿದಾಗಿ ಬೀದಿಯಾಗ ನಿಂತಿದ್ರಿ ನೀವು, ಹೌದಾ? ಬೀದಿಯಾಗ ನಿಂತಾಗ ಅಪ್ಪ ಮತ್ತೆ ವಾಪಸ್ ಮನಿ ಖರೀದಿ ತಗೊಂಡು ವಾಪಸ್ ಹೊಲಾನು ಅದ್ರದ್ದೆಲ್ಲ ಸಾಲ ತೀರ್ಸಿ ವಾಪಸ್ ಖರೀದಿ ತಗೊಂಡು ನಿಮ್ದು ಮತ್ತೆ ಕೈಯಾಗ ರೊಕ್ಕ ಆಗುವಂಗೆ ಮಾಡಿ ಪೇಟ್ಯಾಗ ಒಂದು ಅಂಗಡಿ ಹಾಕಿ ಕೊಟ್ಟು ನಿಮಗೆಲ್ಲ ಚಲೋ ತೆಂಗಿ ಯಾರು ಮಾಡಿದ್ರು? ಅದಕ್ಕೆ ಏನು ತುಸಾರ ರೊಕ್ಕ ಖರ್ಚಾಗೈತಂತ ಮಾಡಿ ಏನ? ನಾನು ಕಷ್ಟಪಟ್ಟು ಅದಕ್ಕೆ ದುಡ್ದಿದ್ದೆ, ನಮ್ಮ ಅಪ್ಪನೂ ದುಡ್ದಿದ್ನು. ಯಾಕೆ ಮಾಡಿದ್ವಿ? ನಮ್ಮ ತಂಗಿ ನನ್ನ ಮಗಳು ಅನ್ನೋ ಕಾರಣಕ್ಕೆ. ಏನು ಅಪ್ಪ ನನ್ನ ಮಗಳು ಬೇಡ, ನಾನು ಹಳ್ಯಾಗ ಚಂದಿರ್ಲಿ, ಅವ್ರನ್ನ ಬೀದಿಯಾಗ ಹೆಂಗೆ ಬಿಡುದು ಅಂತ ಅವ. ನಮ್ಮ ತಂಗಿ ಗಂಡ ಚಂದಿರ್ಲಿ ಅಂತ ನಾನು. ಎಷ್ಟೆಲ್ಲ ಮಾಡಿದ್ರು ಅವಾಗ ನಿನಗೆ ಅರ್ಧಕ್ಕರ್ಧ ನಿನಗೆ ನಾವು ಆಸ್ತಿ ಕೊಟ್ಟಿರೋದು ಅದ್ಯಾ ಯಾವುದು ನಿನ್ನ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಹೇಳು? ಅವೆಲ್ಲ ನೀ ತಲೆ ಕೆಡಿಸ್ಕೊಂಡಿಲ್ಲಲ್ಲ. ಅದಕ್ಕೆ ಈಗ ಮತ್ತೆ ಆಸ್ತಿಯಾಗ ಪಾಲ್ ಕೇಳಾಕತಿ ಆತ. ಈಗಿರುದ್ರಾಗೂ ಅರ್ಧ ನೀನೇ ತಗೋ. ಏನಕತಿ ಅವಾಗ ನಿನಗೆ 1 ಭಾಗ ಆಕತಿ, ನನಗೆ ಬರೀ ಅರ್ಧ ಭಾಗ ಆಕತಿ. ನನಗೆ ಅದಕ್ಕೇನು ಬೇಜಾರಿಲ್ಲ. ನಾ ಗಣಮಾಗದನಿ, ಮತ್ತೆ ದುಡ್ದು ನಾ ಮಾಡ್ಕೋತೀನಿ. ತೊಗೊಂಡು ಹೋಗು, ಒಟ್ಟು ನಮ್ಮನ್ನ ನೆಮ್ಮದಿಯಾಗಿರಾಕ್ ಬಿಡು ಅಷ್ಟೇ. ಕೊಟ್ಟೆ ಇಲ್ಲ ಅಂದೆಲ್ಲ ಅದಕ್ಕೆ ಹೇಳಿದೆ ಇದನ್ನ. ಅಂದ್ರೆ ನನ್ನ ಗಂಡ ಎಲ್ಲ ಕಳ್ಕೊಂಡು ಬೀದಿಯಾಗಿದ್ನು, ನೀವ ಎಲ್ಲ ಕೈ ಹಿಡಿದು ಎಬ್ಸಿರ್ ಅಂತೇಳಿ ಹಂಗ್ಸಾಕತ್ತಿ ಹೌದಿಲ್ಲ? ಹೌದ್ ತಗೋ, ನಮಗ್ ತಿನ್ನಕ್ ಗತಿ ಇದ್ದಿದ್ದಿಲ್ಲಪ್ಪ, ನೀನೇ ಎಲ್ಲ ಮಾಡಿ. ಥೋ ಏ ಗಂಗಾ, ಅವ ಅದನ್ನ ಹೇಳಿಲ್ಲ. ಏನು ಕೊಟ್ಟೆ ಇಲ್ಲ ಅಂದೆಲ್ಲ, ಕೊಟ್ಟತಿ ಹಿಂಗ ಅಂತ ಹೇಳಿದ. ಹೌದು, ಈಗ ನೀ ಆಸ್ತಿಗೆ ಪಾಲ್ಗಡಿ ನನಗೆ ಅರ್ಧ ಬೇಕಂತ ಬಂದಿಯಲ್ಲ, ಇದು ಮಾವು ಗೊತ್ತೈತೇನ? ಮಾವು ಗೊತ್ತಿದ್ದ ಕೇಳಾಕ್ ಬಂದಿ ಏನ್? ಮಾವನ ಹೇಳ್ಕಳ್ಸ್ಯಾನ ಮತ್ತೆ ಇದ್ರಾಗ? ಕರ್ಬಸಪ್ಪ ಸುಮ್ಮನಿರಪ್ಪ, ಹೋಗ್ಲಿ. ಅದೆಲ್ಲ ಮಾತಾಡ್ಬೇಡ. ಮಿಂದಗಡೆ ಅವ್ರ ಹಳ್ಯಾರಿಗೆ ಅದು ಕೇಳಿ ಮಾಡಿ ಅವ್ರು ಮತ್ತೆ ಅದಕ್ಕಂತ ಏನಾರ ತಪ್ಪು ತಿಳ್ಕೊಳ್ಳೋದು ಬೇಡ. ಹಂಗಲ್ವೇ, ಮಾವಾರ ಗೊತ್ತಿದ್ದು ಕಳಿಸ್ತಾರ ಅಂತ ನನಗೆ ಅನ್ಸಂಗಿಲ್ಲ. ಯಾಕಂದ್ರೆ ಅವ್ರು ನೆನಪು ಬಿಟ್ಟಾರ. ಅಪ್ಪ ಏನ್ ಮಾಡ್ಯಾನ, ಏನಾಗಿತ್ತು ಪರಿಸ್ಥಿತಿ, ಅಪ್ಪ ಇದ್ದಿದ್ದಕ್ಕ ಉಳ್ದೈತೋ ಇಲ್ಲೋ ಮನಿ ಮಠ. ಇವತ್ತೊಂದು ಸೂರ್ನಾಗದೇವೆ ಅಂದ್ರೆ ಅದಕ್ಕೆ ಕಾರಣ ಅಪ್ಪ ಅನ್ನೋದು ಅವ್ರಿಗೆ ನೆನವೈತಿ. ಅವರು ತಾವಿದ್ದು ಕಳಿಸ್ತಾರಂತ ನನಗೆ ಅನ್ಸಂಗಿಲ್ಲ. ಈಕೆಯಾಗೆ ಬಂದಿರ್ಬೇಕಂತ ನಾನು ಕಡಾಕಂಡಿಟ್ಟು ಹೇಳ್ತೇನೆ ನೋಡು. ಹೌದಪ್ಪ, ನಾನಾಗೆ ಬಂದನಿ.
ಕೊಡ್ಲಿಲ್ಲ ನೀನು ಅಂತೇಳಿ ಎಲ್ಲಿಂದ ಕೊಡ್ಲಿ? ರೊಕ್ಕ ಬೇಕಲ್ಲ, ರೊಕ್ಕ ಬೇಕಲ್ಲ. ನನಗೂ ಬಂಗಾರ ಬೆಳ್ಳಿ ಮಾಡಿಸ್ಕೊಂಬಂದು ನಿನ್ ಮಗ್ಗ ಕೊಡಾಕ ಆಯಾರನ್ನ ಏನ? ಅದಕ್ಕೆ ನಾನು ನನ್ನ ಮಕ್ಕಳಿಗೂ ಎಲ್ಲ ಮಾಡ್ಬೇಕಲ್ಲಪ್ಪ. ಅದಕ್ಕೆ ನಾನು ನಮ್ಮ ಅಪ್ಪನ ಕೇಳಾಕತ್ತೇನೆ, ನೀನು ಕೇಳಾಕತ್ತಿಲ್ಲ. ನಾನು ನೀ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರು. ಯಪ್ಪ ಈಗೂ ಕೇಳಾಕತ್ತೇನಿ, ಎಲ್ಲಾ ಪೂರ ಏನ್ ಅವಂಗ ಕೊಡೋರು ನನಗ್ ಕೊಡೋರು? ನನಗ್ ಹಂಗಿದ್ರಿ ಈಗ ಬೇಕು. ಏಯ್ ಎದಕ್ಕೆ ಆಸ್ತಿ 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 ಅಂತ ಬಡ್ಕೋತಿ? ಕೊಡ್ತತಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ. ಎದಕ್ಕೆ ಹಂಗೆ ಮಾಡಕತ್ತಿ? ನಾಳೆ ತವ್ರ ಮನಿ ಅಂತೇಳಿ ಒಂದು ಋಣ ಉಳಿಸ್ಕೊಳ್ಳೋದು ಕಲಿ. ಏನ ಎಲ್ಲ ಅಣ್ಣಗಿದ್ರೆ ಏನ್ ಮಾಡ್ತಾನವ? ನಿನಗ ಕೊಡ್ತಾನ. ಈಗ ಆತ ನಿನಗೂ ಅರ್ಧ ಅವಂಗರ್ಧ ಈಗಿರ್ತಾನ. ನಾವು ಬದುಕಿರತ್ಲೆ ಪಾಲ್ಗಡಿ ಮಾಡ್ತೇವಿ, ಇಟ್ಕೊಂಡು ಕುಂದ್ರು. ಏನ ನಾಳೆ ನೋಡು ಒಂದು ವಾಟೆ ನೀರು ಕೊಡೋದಿಲ್ಲ ಅವ್ರು ಬಂದಾಗ. ಆತವ ಆತ. ಈಗ ನೀ ಇರು ಒಂದ್ 2 ದಿನ ಬೇಕಾರೆ. ಏನ್ ಹುಡುಗರು ಬಿಟ್ಟು ಬಂದಿಯೇನ? ಸಾಲಿತ್ತ, ನಾ ಬಿಟ್ಟು ಬಂದೆ ಅಲ್ಲೇ. ಆತವ. ಹಂಗಾರೆ ಇವತ್ತು ಹೋಗ್ಬೇಕಂದ್ರೆ ನೀ ಹೋಗು. ನಾನೆಲ್ಲ ಆಸ್ತಿ ಪಾಲ್ಗಡಿಗೆ ಕಾಗದ ಪತ್ರ ತಯಾರು ಮಾಡಿಸಿ ಮತ್ ನಿನ್ನ ಗಂಡನ್ನ ಕರೆಯಾಕ ಕಳಿಸ್ತೇನೆ ಆತ. ಆಮೇಲೆ ನನ್ನ ಗಂಡನ ಎದುರಿಗೆ ಹೇಳಪ್ಪ, ನಾನ ಕೊಡಾಕತ್ತೇನೆ, ಯಾಕೇನ್ ಕೇಳಿಲ್ಲ ಅಂತ ಹೇಳಿ. ಹಂಗ್ಯಾಕದು? ನಾ ಹೇಳೋನ ನಿನ್ ಹೆಂತಿನ ಬಂದಿಲ್ಲ ಬಾಯ್ ಮಾಡಿ ಜಗಳ ಮಾಡಿ ಕಿಸ್ಕೊಂಡಾಳಪ್ಪ ಆಸ್ತಿನ. ನಮ್ಮ ಅಪ್ಪ ಆತು ನಮ್ಮವ್ವ ಆತು ಬದುಕಿರತ್ಲೆ ಏನ್ ಬ್ಯಾರ ಪಾಲ್ ಮಾಡಾಕತ್ತಿದ್ದಿಲ್ಲ ಅದನ್ನ ಅಂತ ನಾ ಹೇಳೋನ ಅಂದ್ರೆ ಹೇಳೋನ. ಯಾಕ ಕಳ್ಳಾಕತ್ರಿ ಆಟ ಹಚ್ಚಿರೇನ ಗಂಡ ಹೆಂತಿ ನೀವು? ನಿನ್ ಗಂಡನ ಮುಂದೆ ನಾವ್ಯಾಕೆ ಸುಳ್ಳು ಹೇಳ್ಬೇಕು? ಇಂಥ ನಾಟಕ ಎಲ್ಲ ಬಿಟ್ಬಿಡ ನೀನು. ಅಂದ್ರೆ ನನ್ ಗಂಡ ಬ್ಯಾಡ ಅನ್ಬೇಕು, ನೀ ಇಟ್ಕೊಂಡ್ ಕುಂದ್ರಬೇಕು. ಬ್ಯಾಡ್ ಅನ್ಬೇಕು, ನಾ ಇಟ್ಕೊಂಡ್ ಕುಂದ್ರಬೇಕು ಅನ್ನೋ ಪ್ರಶ್ನೆ ಅಲ್ಲಿ ಇದ್ದದ್ದನ್ನ ಇದ್ದಂಗೆ ಹೇಳವನ ಅಷ್ಟ. ಆತ ಹೇಳ, ನಂಗೆಲ್ಲ ಗೊತ್ತೈತಿ. ಅವನು ಕೇಳಲಿ ನನ್ನ, ನಾನು ಹೇಳ್ತೇನೆ. ನಮ್ಮ ಅಪ್ಪಂದು ನಂಗೆ ಬೇಕಾದ್ರೆ ಇಸ್ಕೊತೇನೆ, ಬೇಡಾರ್ ಬಿಡ್ತೇನೆ, ಅದ್ನೇ ನೀ ಕೇತಿ ಅಂತ ನಾ ಅವ್ನಿಗೆ ಹೇಳ್ತೇನೆ. ಏನ ಹೆದರ್ಸಕ್ ಬಂದಿ ಏನ್ ನನ್ನ? ಆತಿಲ್ಲ ಮತ್ತೆ ಎಲ್ಲದಕ್ಕೂ ಉತ್ತರ ತಯಾರೈತಿ, ಮತ್ತೆ ಯಾಕೆ ಹೆದರ್ತಿ? ಬಿಡು, ಯಾರಿಗೆ ಹೆದರ್ತಿ ನೀನು? ಗಂಗಾ, ಅಣ್ಣಗೆ ಭಾಳ ಬೇಜಾರು ಮಾಡಿದ್ಯವ ನೀನು, ಭಾಳ ಬೇಜಾರು ಮಾಡಿದಿ. ಅವ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಅದಾನ, ನೀ ಯಾಕೆ ಹಿಂಗೆ ಮಾಡ್ತೀಯನವ ನೀನು? ಕರೆನ ಅಲ್ಲಿ ಏನಾಯ್ತು ನಿನಗೆ? ಅಂಥದ್ದು ಏನು ಆಗ್ಬಾರ್ದಾಗೈತಿ ಹೇಳಿ ನಿನಗೆ ಮೊದಲು. ಹುಚ್ಚುಡುಗಿ ಹೆಂಗ ಒಂದು ಅಣ್ಣನ ಮನೆ ತವ್ರ ಮನೆ ಅನ್ನೋದು ಹೆಚ್ಚು. ಏನು ಹುಡುಗಿಯವ ನೀನು? ಎಲ್ಲ ಇಟ್ಕೊಂಡು ಕಾಯ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಹಿಂಗೆ ಹಾಳು ಮಾಡ್ಕೊಂಡ್ರೆ ಎದಕ್ಕೆ ಬಂತು ಹೇಳು? ಯವ್ವ ನೀ ಬರೀ ಯಾವಾಗಿದ್ರು ಮಗನ ಪರಾನ, ನೀ ಸುಮ್ಮನಿರು. ಯಾಕ ಆಸ್ತಿ ಇಸ್ಕೊಂಡೆ ಅಂತೇಳಿ ಅವ ನನಗೆ ಮಾತಾಡ್ಸ್ಲಿಲ್ಲ ಅಂದ್ರೆ ಬಿಟ್ಬಿಡ್ಲಿ. ನನಗೆ ಆಸ್ತಿ ಬೇಕು. ಹೊಂಟನ್ನ ಈಗ ತವ್ರ ಮನೆಗೆ, ಇದು ಗಂಡನ ಮನೆಗೆ ಹೋಗ್ತಾನೆ. ನನಗೆ ಯಾವಾಗ ಕಾಗದ ಪತ್ರ ತಯಾರು ಮಾಡಿ ನನಗೆ ಕರೆಯಾಕ ಕಳಿಸ್ರಿ, ಬರ್ತಾನೆ. ಅಯ್ಯೋ ದೇವ್ರೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನೀನ್ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ ದುಡಿಯವ ನಾನು ಮುಕ್ಕಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂದ್ರೆ ಕೇಳ್ತಾನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ. ಅಯ್ಯೋ ದೇವ್ರೆ, ಅದನ್ನೆಲ್ಲ ಕಟ್ಟಿಗಿಡ್ಕೊಂಡ್ ಬಂದಿದ್ದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು. ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ಮಗನ್ ಮದುವೆ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತೇನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡ್ಬಿಡ್ಬೇಕು ಅಂತಂದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತೊಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದುವೆ ಮಾಡ್ಬಿಡೋಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನು
ಅಲ್ಲ ಈಗ ಕೇಳಿದ್ದೆ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಿಯತಾವ ಈ